ಬಹಳ ದಿನದಿಂದ ಕರಾವಳಿ ಮಲೆನಾಡು ಮೂರ್ನಾಲ್ಕು ಜಿಲ್ಲೆ ಏನು ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು, ನಾವೆಲ್ಲ ಫೇಲ್ ಆಗಿದ್ದೇವೆ. ಜನ ವಲಸೆ ಹೋಗ್ತಾ ಇದ್ದಾರೆ. ಮಂಗಳೂರು ಜನ ಎಲ್ಲ ಸೌದಿ, ಮುಂಬೈ, ಬೆಂಗಳೂರು ವಿವಿಧ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿರುವಂತ ಒಂದು ಪ್ರಕೃತಿ ಸಂಪತ್ತು 300 ಚಿಲ್ಲರೆ ಕಿಲೋಮೀಟರ್ ಏನಿದೆ, ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇಲ್ಲ. ಸೊ ನಾನು ಎಲ್ಲ ಶಾಸಕರ ಹತ್ರ ಮಾತಾಡಿದ್ದೀನಿ. ಪಾಪ ಎಲ್ಲ ಶಾಸಕರು ಕೂಡ ಅವರು ಬಹಳ ಆಸಕ್ತಿ ಕೂಡ ತೋರಿಸಿದ್ದಾರೆ. ಸೊ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಒಂದು ಟೂರಿಸಂ ಪಾಲಿಸಿ ಬಂದಿತ್ತು. ನಾನು ಆ ಪಾಲಿಸಿ ನೋಡಿ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ಗೆ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೆ, ಈ ರೀತಿ ಪಾಲಿಸಿ ಇಂದ ಏನು ನಮ್ಮ ಕರಾವಳಿಗೆ ಆಗುವುದಿಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಮತ್ತೊಂದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು. ಇಲ್ಲೇನಾದ್ರು ಒಂದು ಸ್ಪೆಷಲ್ ಆಸಕ್ತಿ ಮಾಡಬೇಕಾಗಿದೆ. ಸೊ ಬಹಳ ಜನ ವಿದೇಶದಿಂದ ಮತ್ತು ಮುಂಬೈ, ಬೆಂಗಳೂರಲ್ಲಿರುವಂತಹ ಉದ್ಯಮಿಗಳು ಕೂಡ ತನ್ನ ಸ್ವಂತ ಊರು, ಬದುಕಿದ ಊರು, ಹುಟ್ಟೂರು, ನಾವು ಏನಾದ್ರು ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನೇಕರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು 2-3 ಬಾರಿ ವಿಧಾನಸಭೆಯಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಬಂದು ಇಲ್ಲೆಲ್ಲ ಬಂದು ನಾನು ಮಾತಾಡಿದ್ದೆ. ಆಮೇಲೆ ಇಲ್ಲಿರುವಂತ ಹುಡುಗರಿದೆಯಲ್ಲ, ಯಂಗ್ಸ್ಟರ್ಸ್, ಅವರೆಲ್ಲ ಬಹಳ ಪ್ರಜ್ಞಾವಂತರು ಕೂಡ ಇದ್ದಾರೆ, ಕೆಪಾಸಿಟಿ ಇದ್ದಾರೆ. ಎಲ್ಲ ಹೊರಗಡೆ ಹೋಗಿ ಹೊರಗಡೆ ದೇಶದಲ್ಲೂ ಕೂಡ ಬಹಳ ಚೆನ್ನಾಗಿ ಬೆಳೆದುಕೊಂಡಿದ್ದಾರೆ. ಅವರು ಎಲ್ಲ ಪಾಪ ನೀವು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ, ನಾವು ನಮ್ದೊಂದು ಫುಟ್ ಪ್ರಿಂಟ್ ನಮ್ಮ ಊರಿನಲ್ಲೇ ಇಡಬೇಕು ಅಂತ ಆಸೆ, ನಮ್ಮ ಜನ್ಮ ಕೊಟ್ಟಂತ ಭೂಮಿ ಅನ್ನೋದು ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಪಾಲಿಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಪಾರ್ಟ್ನ ಕರಾವಳಿ ಪ್ರದೇಶದ ಟೂರಿಸಂ ಪಾಲಿಸಿನ ಪೆಂಡಿಂಗ್ ಇಡಿಸಿದೆ. ಸೊ ನಾನೇ ಮಾಡೋದು, 4-5 ಜನ ಆಫೀಸರ್ಸ್ ಮಾಡೋದು ಅಲ್ಲ, ಕೆಲವು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲ ಹಿಂದೆ ಎಲ್ಲ ಡಿಸಿ ಆಗಿ ಕೆಲಸ ಮಾಡಿದಂತ ಅನೇಕ ಆಫೀಸರ್ಸು ಅವ್ರ ಜೊತೆಲ್ಲ ನಾನು ಚರ್ಚೆ ಮಾಡಿದ್ದೇನೆ. ಅವರು ಎಲ್ಲ ಬೇಕಾದಷ್ಟು ಗುರ್ತು ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತು ನಾನು 12 ಗಂಟೆಗೆ ಕರೆದಿದ್ದೀನಿ. ಅವ್ರ ಹತ್ರ ಎಲ್ಲ ಚರ್ಚೆ ಮಾಡ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ. ಅವ್ರಿಗಿರುವಂತ ಕನ್ಸ್ಟ್ರೈಂಟ್ಸ್ ಏನಿದೆ, ಅವ್ರಿಗಿರುವಂತ ಸಮಸ್ಯೆಗಳೇನಿದೆ, ಸರ್ಕಾರ ಅವ್ರಿಗೆಲ್ಲ ಏನು ಸಹಾಯ ಮಾಡ್ಬೋದು. ಇಲ್ಲಿ ನಾವು ಸರ್ಕಾರ ಕೊಡೋದು ನಮ್ದು ಇನ್ವೆಸ್ಟ್ಮೆಂಟ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ಬಿಟ್ರೆ ಇನ್ನೇನು ಜಾಸ್ತಿ ಇರುವುದಿಲ್ಲ ಪಾಲಿಸಿ ಅಂತ ಮಾಡೋಂಥ ಸಂದರ್ಭದಲ್ಲಿ. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ, ಕೆಲವು PPP ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೆಲವ್ರ ಹತ್ರ ಮಾತಾಡಬೇಕು. ಮತ್ತು ಕರಾವಳಿ ಪ್ರದೇಶದ ನಮ್ಮ ಉಡುಪಿ ಇರ್ಬೋದು, ನಾರ್ತ್ ಕೇಂದ್ರ ಇರ್ಬೋದು, ಸೌತ್ ಕೇಂದ್ರ, ಸ್ವಲ್ಪ ಮಲೆನಾಡು ಭಾಗ, ಇವೆಲ್ಲ ಹೊಂದಿಕೊಂಡಿರೋದ್ರಿಂದ ಇವರ ಹತ್ರ ಕೂಡ ಮಾತಾಡಿ ಜನಪ್ರತಿನಿಧಿಗಳು ಒಂದು ರೌಂಡ್ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ದೆ. ಈಗ ಉದ್ಯಮಿಗಳು ಮತ್ತು ಜನಪ್ರತಿನಿಧಿಗಳು, ಯಾಕಂದ್ರೆ ಅವರು ಸಹಕಾರ ಕೊಡಬೇಕು. ಅವರಲ್ಲಿ ಏನು ಕಂಡಿದ್ದಾರೆ ಜನಪ್ರತಿನಿಧಿಗಳು ಅವ್ರು ಹೇಳಬೇಕು. ನಮ್ಮ ಇಲ್ಲಿರಂತ ಇನ್ವೆಸ್ಟರ್ಸು, ಡೆವಲಪರ್ಸು ಅವ್ರಿಗೇನು ಕಂಡಿದ್ದಾರೆ ಅಂತ ಅವ್ರು ಹೇಳಬೇಕು. ಸೊ ಏನು ಸೂಕ್ತ ಇದೆ ಕಾನೂನಲ್ಲಿ, ಇವತ್ತು ನಾನು CRZ ಅವ್ರಿಗೂ ಕರೆದಿದ್ದೀನಿ, ಆಮೇಲೆ ಕೆಲವು ಡಿಫೆನ್ಸ್ ಅವ್ರನ್ನೂ ಕರೆದಿದ್ದೀನಿ, ಕೋಸ್ಟಲ್ ಅವ್ರನ್ನೂ ಕರೆದಿದ್ದೀನಿ, ಎಲ್ಲರೂ ಕರೆದಿದ್ದೀನಿ. ಸೊ ಅವರೆಲ್ಲ ಅಭಿಪ್ರಾಯ ಕೊಡ್ಲಿ. ಪಬ್ಲಿಕ್ ಡೊಮೇನಲ್ಲಿ ಇಡ್ತೀವಿ, ಇದೇನು ನಾವೇನು ದೊಡ್ಡಾಗೇನು ಮಾಡೋದಿಲ್ಲ. ಆಮೇಲೆ ನಾವೆಲ್ಲ ಇದ್ರ ಬಲ್ಲ ಏನೇನು ಅಭಿಪ್ರಾಯ ಇದೆ ತೆಗೆದುಕೊಂಡು ಈ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಕೂಡ ಸಾರ್ವಜನಿಕರ ಗಮನಕ್ಕೂ ತರ್ತೀನಿ.
ಇನ್ನೇನಾದ್ರು ಮಾಡಿಫಿಕೇಶನ್ ಮಾಡೋದಂತೂ ಮಾಡ್ತೀವಿ. ಒಟ್ಟಾರೆ ಈ ಭಾಗದ ಅಭಿವೃದ್ಧಿ, ಯಾಕೆಂದ್ರೆ ನಾನು ತಿಳ್ಕೊಂಡಂಗೆ ಸ್ವಲ್ಪ ಹಿಂದಿದ್ದೀವಿ. ಒಂದು 5 ಸ್ಟಾರ್ ಹೋಟ್ಲು ಇಲ್ಲ, ಒಂದು ಟೂರಿಸಂ ಡೆಸ್ಟಿನೇಷನ್ ಪಾಯಿಂಟ್ಸು ಇಲ್ಲ. ಇವೆಲ್ಲ ಕೂಡ ಇದೆ. ನಾನು ಬೇರೆ ಬೇರೆ ಪಕ್ಕದಲ್ಲೆಲ್ಲ ನಾನು ಕೇರಳ ಹೆಂಗಾಯ್ತು, ಗೋವಾ ಹೆಂಗಾಯ್ತು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಸೊ ನಮ್ಮಲ್ಲಿರುವಂತ ಸಂಪತ್ತನ್ನ, ನಮ್ಮಲ್ಲಿರುವಂತ ಯುವಕರ ಏನು ಕ್ರಿಯಾಶೀಲತೆ ಇದೆಯಲ್ಲ, ಅದನ್ನು ಬಳಸ್ಕೊಂಡು ನಮ್ಮ ಜನನೇ, ನಮ್ಮ ಸ್ವಂತ ಜನ ಬೆಳೀಲಿ ಅನ್ನೋದು ನಮ್ಮ ಆಸೆ. ಸಾಯಂಕಾಲ ಚೀಫ್ ಮಿನಿಸ್ಟರ್ ಬರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ.